ಸರ್, ಈಗ SIR ಅನ್ನೋದು ಇಡೀ ದೇಶಾದ್ಯಂತ ಅತಿ ದೊಡ್ಡ ವಿಷಯವಾಗಿದೆ ಸರ್. ಸೊ SIR ಯಾರಿಗೆ ಫೇವರ್ ಆಗಿದೆ, ಯಾರಿಗೆ ಫೇವರ್ ಆಗಿಲ್ಲ, ಅದು ಮಾಡ್ತಾ ಇರುವಂಥ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಬೇರೆ ರಾಜ್ಯಗಳು ಮಾತಾಡೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಆದರೆ ಕರ್ನಾಟಕದಲ್ಲಿ SIR ಬಗ್ಗೆ JDS ಒಂದು ಗಮನ ಇಟ್ಟಿದೆಯಾ, ನೀಟಾಗಿ ವಾಚ್ ಮಾಡ್ತಾ ಇದೆಯಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದೆಯಾ? ಯಾಕೆಂದರೆ ಚುನಾವಣಾ ರಾಜಕೀಯದಲ್ಲಿ ಸರ್, ನೀವು ಮೈತ್ರಿ ಆದ ಮಾತ್ರಕ್ಕೆ ನೀವು ನಿಮ್ಮ ಪಕ್ಷ ನಿಮ್ಮ ಒಂದು ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಳ್ಳೋ ನಿಟ್ಟಿನಲ್ಲಿ ತುಂಬ ಸೆಲ್ಫ್ ಸುಸೈಡ್ ಮಾಡ್ಕೊಳ್ಳೋಂಥ ಸ್ಟೆಪ್ಸ್ಗಳನ್ನು ಹಾಕ್ಬಾರ್ದು. ಯಾಕಂದರೆ ಸ್ಟಿಲ್ ಲಾಂಗ್ ವೆಯ್ಟ್ ಟು ಗೋ. ಇವತ್ತು BJP ಜೊತೆ ಇದ್ದೀರಿ, ನಾಳೆ ಇಂಡಿವಿಜುವಲ್ ಆಗ್ಬೋದು, ಗೊತ್ತಿಲ್ಲ ಪರಿಸ್ಥಿತಿಗಳು ಹೆಂಗೆ ಬದಲಾಗುತ್ತೆ ಅಂತ. ಬಟ್ ನಿಮ್ಮ ವೋಟ್ ಬೇಸನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ SIR ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊತಾ ಇದ್ದೀರಾ ಅಥವಾ ಎಲ್ಲ BJPಗೆ ಬಿಟ್ಬಿಟ್ಟಿದ್ದೀರಾ? ಮೇಡಮ್, ತಾವು ಹೇಳ್ದಂಗೆ SIR ಇಂದ ಬೇರೆ ಬೇರೆ ರಾಜ್ಯಗಳ ರಿಸಲ್ಟು, ಫಲಿತಾಂಶಗಳು ಯಾವ್ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಕಳೆದ 4 ತಿಂಗಳು 5 ತಿಂಗಳುಗಳಿಂದ ನಿರಂತರವಾಗಿ ಪಕ್ಷದ ಕಚೇರಿಯಲ್ಲಿ ಡಿಫೀಟೆಡ್ ಕ್ಯಾಂಡಿಡೇಟ್ಸು, ಇವತ್ತಿನ ಪ್ರೆಸೆಂಟ್ MLAಸು ಅಥವಾ ಮುಂದೆ MLA ಆಗ್ತಕ್ಕಂಥ ಆಕಾಂಕ್ಷಿತರು ಯಾರಿದ್ದಾರೆ ಎಲ್ಲರನ್ನೂ ಕೂರಿಸಿ ಒಂದು ಕಾರ್ಯಾಗಾರವನ್ನು ಮಾಡಿದ್ದೀವಿ. ಅವ್ರ ಕೈಗೆ ಇಷ್ಟು ದೊಡ್ಡ ಬುಕ್ಲೆಟನ್ನು ಕೂಡ ಕೊಟ್ಟಿದ್ದೀವಿ. ಜೊತೆಯಲ್ಲಿ ಯಾರ್ಯಾರಿಗೆ ಅರ್ಥ ಆಗಲಿಲ್ಲ ಬಿಡಿಸೇಳುವಂಥ ಪ್ರಯತ್ನಗಳು ಕೂಡ ಕ್ಷೇತ್ರ ವ್ಯಾಪ್ತಿ BLA 2ಗಳು, BLA ಅಂತಕ್ಕಂಥ ರೆಪ್ರೆಸೆಂಟೇಷನ್ನು ನಮ್ಮ ಪಾರ್ಟಿ ಆಫೀಸಿಗೆ ಕಳಿಸ್ಕೊಡ್ತಾ ಇದ್ದಂಗೆ ನಮ್ಮ ವಕ್ತಾರರುಗಳೇನಿದ್ದಾರೆ ರಾಜ್ಯ ಮಟ್ಟದಲ್ಲಿ, ಅವರು ಆಯಾ ಕ್ಷೇತ್ರ ವ್ಯಾಪ್ತಿಗೆ ಹೋಗಿ ಆ ಕಾರ್ಯಾಗಾರದ ಮೂಲಕ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಬಹಳ ಗಟ್ಟಿಯಾಗಿ ಮಾಡ್ತಾ ಇದ್ದೀವಿ. ಬಿಕಾಸ್ ವಿ ನೋ ಆ ರಿಸಲ್ಟು 20,000 ಆನ್ ಆನ್ ಆ್ಯಾವ್ರೇಜ್, 40,000 ಆನ್ ಆನ್ ಆ್ಯಾವ್ರೇಜು ತಮಿಳ್ನಾಡಲ್ಲಿ ಎಷ್ಟು ಡಿಲೀಟ್ ಆಯಿತು, ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಡಿಲೀಟ್ ಆಯಿತು, ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ, ಅದರಿಂದ ಪರಿಸ್ಥಿತಿಗಳು ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತಕ್ಕಂಥ ಅರಿವು ಸಂಪೂರ್ಣವಾಗಿ ನಮಗಿದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಪೂರಕವಾಗಿ ಹೆಜ್ಜೆ ಆಗ್ತಾ ಇದ್ದೀವಿ ಮೇಡಮ್. ಸರ್, ಈಗ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ಗೆ 3.25 ವರ್ಷ ಆಯಿತು ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ಏನು ಹೇಳ್ತೀರಿ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ? 2013 ಮತ್ತು 2018 ಮಧ್ಯೆ ಇದ್ದಂಥ ಸಿದ್ದರಾಮಯ್ಯನವರ ಆಡಳಿತವೇ ಬೇರೆ, ಇವತ್ತಿನ ಆಡಳಿತವೇ ಬೇರೆ. ಎಲ್ಲೋ ಒಂದು ಕಡೆ ವಿಷನ್ ಇಲ್ದಿರ ಸುಮ್ಮನೆ ಮುಖ್ಯಮಂತ್ರಿ ಕುರ್ಚಿನಲ್ಲಿ ನಾನು ಕೂಡ ಕೂತ್ಕೊಂಡು ಕಾಲ ಕಳಿಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾನು ಹೇಳ್ತಕ್ಕಂಥದ್ದು ಕೂಡ ನನಗೆ ನೋವು ಆಗ್ತದೆ. ಯಾಕೆಂದರೆ ಕಳೆದ 3 ವರ್ಷದಲ್ಲಿ ಮೇಡಮ್ ಪ್ರತಿ ವರ್ಷ 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಅವಧಿನಲ್ಲೇ ನಾವು ಮಾತನಾಡ್ತಕ್ಕಂಥದ್ದಾದರೆ 8,24,000 ಕೋಟಿ ಸಾಲದಲ್ಲಿ 5 ಲಕ್ಷ ಕೋಟಿ ಸಾಲ 2013, 18 ಸೇರಿ ಈ 3.25 ವರ್ಷ ಸೇರಿ 5 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥದ್ದೇ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ನಾನು ಗ್ಯಾರಂಟಿಗಳ ಬಗ್ಗೆ ನಾನು ಅಪಸ್ವರ ಎತ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ವರ್ಷಕ್ಕೆ 55,000 ಕೋಟಿ ಗ್ಯಾರಂಟಿ ಸ್ಕೀಮ್ಸ್ಗೆ ಹೊಂದಿಸ್ಬೇಕಾಗ್ತದೆ. ಬಹುಶಃ ನನಗೇನು ಅದು ಕರೆಕ್ಟಾಗಿ ಕೂತ್ಕೊಂಡು ನೀವು ಸಿಸ್ಟಮ್ಯಾಟಿಕ್ಕಾಗಿ ಅಡ್ಮಿನಿಸ್ಟ್ರೇಷನ್ನ ರನ್ ಮಾಡ್ತೀನಿ ಅಂತಕ್ಕಂಥದ್ದಾದರೆ, ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ಸಂಪದ್ಭರಿತವಾದಂಥ ರಾಜ್ಯ, 4.25 ಲಕ್ಷ ಕೋಟಿ ಬಡ್ಜೆಟನ್ನು ಕಳೆದ ಬಾರಿಯೂ ಕೂಡ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಸಣ್ಣ ಬಡ್ಜೆಟ್ ಏನಲ್ಲ, ಖಂಡಿತವಾಗ್ಲೂ ನೀವು ಮಾಡ್ಬೋದಾಗಿತ್ತು. ಆದರೆ ಸಾಲದ ಹೊರೆ ಏನಿದೆ ಪ್ರತಿಯೊಬ್ಬ ಪ್ರಜೆ ಮೇಲೂ ಮೇಡಮ್, ಇವತ್ತು ನೀವು 1.25 ಲಕ್ಷ ರೂಪಾಯಿವರೆಗೂ ಸಾಲ ಇದೆ ಪ್ರತಿಯೊಬ್ಬ ಪ್ರಜೆ ಮೇಲೆ, ಪ್ರತಿಯೊಬ್ಬ ನಾಗರಿಕನ ಮೇಲೆ. ಸೊ ನೀವು ಗ್ಯಾರಂಟಿ ಸ್ಕೀಮ್ಸ್ನ ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ನಮ್ದು ಯಾವುದೇ ರೀತಿ ತಕರಾರಿಲ್ಲ, ಯು ಕಂಟಿನ್ಯೂ ವಿತ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಒಂದು ರಾಜ್ಯ ಬೆಳಿಬೇಕು, ಒಂದು ದೇಶ ಬೆಳಿಬೇಕು ಅಂತಕ್ಕಂಥದ್ದಾದರೆ ಅಭಿವೃದ್ಧಿಗೆ ಅನುದಾನಗಳು ಕೊಡಬೇಕಲ್ಲ ಮೇಡಮ್. ರಸ್ತೆಗಳಾಗಬೇಕು, ಚರಂಡಿಗಳಾಗಬೇಕು, ಶಾಲಾ ಕಟ್ಟಡಗಳು ಕಟ್ಟಬೇಕಾಗ್ತದೆ, ಆಸ್ಪತ್ರೆಗಳು ನಿರ್ಮಾಣ ಮಾಡಬೇಕಾಗ್ತದೆ, ಎಲ್ಲಾಗ್ತಾ ಇದೆ. ಆಮೇಲೆ ಉದ್ಯೋಗಗಳೆಲ್ಲ ಸೃಷ್ಟಿ ಮಾಡಿದ್ದೀರಿ. ನಿರುದ್ಯೋಗ ಯುವಕರ ಗೋಳಂತೂ ಕೇಳಕ್ಕೆ ಆಗೋದಿಲ್ಲ ಸರ್, ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಲೆಕ್ಕವಿಲ್ಲದೆ ಇರೋಷ್ಟು ಉದ್ಯೋಗದ ಸಮಸ್ಯೆ ಇವತ್ತು ನೀವು ಹೇಳ್ದಂಗೆ ಧಾರವಾಡದಲ್ಲಿ ಏನಾಯಿತು ನೋಡಿದ್ದೀವಿ ಮೇಡಮ್. ಆ ಮಟ್ಟದ ಯುವಕರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದಾದರೆ ಅವರಲ್ಲಿ ಎಷ್ಟರ ಮಟ್ಟಕ್ಕೆ ಆಕ್ರೋಶ ಪ್ರತಿನಿತ್ಯ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿದೆ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕಾಗ್ತದೆ. ಒಂದು ಮೇಡಮ್ ನೋಡಿ, ಇವತ್ತಿಗೂ ನಮಗೂ ಇರ್ತಕ್ಕಂಥ ಚಾಲೆಂಜಸ್ಸು, ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಹತ್ರ ಬರ್ತಕ್ಕಂಥವ್ರು ITI ಸ್ಟೂಡೆಂಟ್ಸು, ಇಂಜಿನಿಯರ್ಸು,
ಡಿಪ್ಲೊಮೊ ಎಲ್ಲ ರೀತಿಯಾದಂಥ ಕೋರ್ಸ್ಗಳು ಮಾಡ್ಕೊಂಬಂದಿದ್ದಾರೆ. ಎಲ್ಲ ರೈತರ ಮಕ್ಕಳು, ಮಧ್ಯಮದ ವರ್ಗದ ಮಕ್ಕಳು. ಬಟ್ ಇವತ್ತು ಉದ್ಯೋಗ ಇಲ್ಲ. ಸರ್ಕಾರನೇ ಉದ್ಯೋಗ ಮೇಳ ಅಂತ ಮಾಡ್ತು ಮೇಡಮ್. ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿದೆ? ನನಗೆ ಇನ್ನೂ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ, ನಾನು ಇವತ್ತು ಭಾಳ ಗಟ್ಟಿ ನಿಲುವಿಂದ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಪ್ರಾದೇಶಿಕ ಪಕ್ಷ ಆಗಿ ಸ್ಥಳೀಯವಾಗಿ ಉದ್ಯೋಗ ಎಷ್ಟು ಜನಕ್ಕೆ ಸೃಷ್ಟಿಯಾಗ್ತಾ ಇದೆ ಅಂತಕ್ಕಂಥದ್ದು ನಾನು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೀನಿ. ನಾನು ಹೋರಾಟ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ. ಯಾಕೆಂದರೆ ಕಂಪ್ನಿಗಳ ಸ್ಥಾಪನೆ ಆಗಿದೆ. ಎಲ್ಲ ಹೊರಗಿನವರು, ಉತ್ತರ ಭಾರತದಿಂದ ಬಂದಿರತಕ್ಕಂಥವ್ರು, ಬೇರೆ ಬೇರೆಯವ್ರಿಗೆ ಇವತ್ತು ಉದ್ಯೋಗ ಕೊಡ್ತಕ್ಕಂಥದ್ದು. ನಮ್ಮವ್ರಿಗೆ ಉದ್ಯೋಗ ಕೊಡೋದಕ್ಕೆ ಅವಕಾಶ ಇದ್ದರೂ ಕೂಡ ನಮ್ಮವ್ರನ್ನ ವಂಚಿತರಾಗಿ ಮಾಡಿ ಕೂರಿಸಿದ್ದಾರೆ ಕಂಪ್ನಿಗಳು. ಒಂದು ಕಡ್ಡಾಯವಾಗಿ ಒಂದು ರೂಲ್ ತಗೊಬನ್ನಿ, ಇಷ್ಟು ಪರ್ಸೆಂಟೇಜ್ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಕನ್ನಡಿಗರಿಗೆ ಇಷ್ಟು ಜನಕ್ಕೆ ಸೃಷ್ಟಿ ಮಾಡಲೇಬೇಕು, ಕಂಪ್ನಿಗಳು ಕೊಡಲೇಬೇಕು ಅಂತಕ್ಕಂಥ ಒಂದು ರೂಲನ್ನು ಯಾಕೆ ಜಾರಿ ಮಾಡೋಕ್ಕಾಗಲ್ಲ? ಯಾಕೆ ಒಂದು ಕಾನೂನು ಮಾಡೋಕ್ಕಾಗಲ್ಲ ಸರ್ಕಾರಗಳು? ಯಾರೋ ಬಂದು ನಮ್ಮ ರಾಜ್ಯದಲ್ಲಿ ಉಳ್ಕೊಂಡು ಇಲ್ಲಿ ಬದುಕು ಕಟ್ಕೊಳ್ಬೇಕಾದ್ರೆ ನಮ್ಮ ನಾಡಿನ ಯುವಕರಿಗೆ ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ? ಯಾಕೆ ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದೆ? ನಿಮ್ಮ ಹೋರಾಟ ಎಲ್ಲಿದೆ ಸರ್ ಆ ವಿಚಾರದಲ್ಲಿ? ನೀವು ರೈಲ್ವೆ ನೇಮಕಾತಿಯಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಬಗ್ಗೆ ತಾವು ಮಾತಾಡಿದ್ರಿ. ಇದು ಯಾರ ವಿರುದ್ಧ ಸರ್? ಯಾರು? ಸಿದ್ದರಾಮಯ್ಯ ಮಾಡ್ಬೇಕಾ ಅದನ್ನ? ಮೇಡಮ್, ಇದು ಅದನ್ನ ಕೇಂದ್ರ ಸರ್ಕಾರ ಮಾಡ್ಬೇಕಲ್ಲ ಸರ್? ಸರ್, ತಮ್ಮ ಹೋರಾಟ ಎಲ್ಲಿದೆ ಸರ್? ತಮ್ಮ ಗಟ್ಟಿ ಧ್ವನಿ ಎಲ್ಲಿದೆ ನಿಖಿಲ್ ಕುಮಾರಸ್ವಾಮಿ ಅವರೇ? ನೀವು ಇವತ್ತು ನಮ್ಮ ಜೊತೆ ಮಾತಾಡ್ತಿದ್ರಿ, ಫೇರ್ ಇನಫ್. ಬಟ್ ತಾವು ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆದು, ಇಟ್ಸ್ ಓಕೆ, ತಮ್ಮ ತಂದೆಯವರು ಕೇಂದ್ರ ಸರ್ಕಾರದ ಭಾಗವಾಗಿರ್ಬೋದು, ಬಟ್ ಯು ರೆಪ್ರೆಸೆಂಟ್ ಯೂತ್ಸ್ ಆಫ್ ದಿಸ್ ಕರ್ನಾಟಕ ಸ್ಟೇಟ್. ಸೊ ನಿಮ್ಮ ಹೋರಾಟ ಎಲ್ಲಿದೆ ಸರ್? ಮೇಡಮ್, ಈ ವಿಚಾರವಾಗಿ ನನ್ನ ಎಕ್ಸ್ ಖಾತೆನಲ್ಲಿ ನಾನೊಂದು ವಿಚಾರ ಹಾಕಿದ್ದೆ. ಅದಕ್ಕೆ ಪೂರಕವಾಗೂ ನಾನು ಹೇಳ್ಬಿಡ್ತೀನಿ. 2024 ಆಗಸ್ಟ್ ತಿಂಗಳಲ್ಲಿ ಕನ್ನಡದಲ್ಲಿ ಒಂದು ಬರೀತಕ್ಕಂಥದ್ದಕ್ಕೆ, ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಅದನ್ನು ಕೂಡ ನಾನು ಕೋಟ್ ಮಾಡಿ ಹಾಕಿದ್ದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಕಳೆದ 3-4 ದಿನಗಳಿಂದ ಮಾತಾಡಿ, ಕನ್ಸರ್ನ್ ಮಂತ್ರಿಗಳು ಅಶ್ವಿನಿ ವೈಷ್ಣವ್ ಅವರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವ್ರ ಜೊತೆ ನಾನೇ ಒತ್ತಡ ಹಾಕಿ ಮಾಡಿಸ್ತಕ್ಕಂಥದ್ದಕ್ಕೆ ಕೆಲಸ ಶುರು ಮಾಡಿಸಿದ್ದೀವಿ. ಇದೊಂದು ನಿಮ್ಮ ಗಮನದಲ್ಲಿ ಇರಲಿ.